ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದಲ್ಲಿ ಇಂದು ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಹೊಸ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕ ಸಂಘದ ಸಂಸ್ಥಾಪಕರಾದಂತಹ ಎಸ್ ಮನೋಹರ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಂತಹ ತಾಲೂಕಿನ ಸಮಸ್ತ ಕಾರ್ಮಿಕ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸಿ ನಿಮ್ಮ ಹೊಸ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಪ್ರಮಾಣ ಪತ್ರ ಹಾಗೂ ಮೊಮೆಂಟೋ ಮತ್ತು ಶಾಲು ಹಾರದೊಂದಿಗೆ ಎಲ್ಲಾ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂಘಟನೆಗೆ ಇದೇ ರೀತಿ ಹೆಚ್ಚಿನದಾಗಿ ಒಳ್ಳೆಯ ಕೆಲಸಗಳನ್ನು ಎಲ್ಲ ಪದಾಧಿಕಾರಿಗಳು ಮಾಡಲಿ ಎಂದು ಹಾರೈಸಿ ಸಂಘಟನೆಯ ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಟ್ಟರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ನಾವು ಕರೀತಾ ಇದ್ದೇವೆ. ಈ ಸುಂದರ ಬೆಟ್ಟ ಗುಡ್ಡಗಳು, ಹಸಿರು ಸಿರಿ ವನಗಳು, ಹರಿಯುವ ನದಿಗಳು, ಸಾಧು ಸಂತರು, ದಾಸರು, ಶರಣರು, ಕವಿಗಳಿಗೆ ಕಂಗೊಳಿಸುತ್ತಿರುವಂತಹ ನಾಡು ನಮ್ಮ ಕನ್ನಡ ನಾಡು. ಈ ಕಂಗೊಳಿಸುತ್ತಿರುವ ಕನ್ನಡಕ್ಕೆ ಒಂದು ಧೀಮಂತ ಶಕ್ತಿ ಇದೆ. ಇಂತಹ ಸುಂದರವಾದ ಸಮೃದ್ಧ ನಾಡಿಗೆ ಜನಿಸಿರುವುದು ನಮ್ಮ ನಿಮ್ಮೆಲ್ಲರ ಅದೃಷ್ಟವಾಗಿದೆ. ಕಾರ್ಮಿಕರು ನಮ್ಮ ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕ ಒಂದು ಹೆಸರು ಉಳಿಸಬೇಕು ತಾಲೂಕಲ್ಲಿ ಅಂತೇಳಿ ನಿಮ್ಮ ಕಾರ್ಮಿಕರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಇನ್ನೊಂದು ಕಾರ್ಮಿಕರಲ್ಲಿ ಈ ಬಹಳ ಇದಾವೆ. ಒಂದ ಕಾರ್ಮಿಕರು ಪೇರೆಂಟ್ಸ್ಗಳಿಗೆ ಎಲ್ಲ ಬಂದಿದ್ರೆ ಕಾರ್ಮಿಕ ಮಕ್ಕಳು ಯಾರ್ಯಾರ ಮಕ್ಕಳು ಯಾವ ಎಜುಕೇಶನ್ ಓದ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಂದು ನೆನಪಲ್ಲಿ ಒಂದು ವಿಶೇಷ ಒಂದು ಸಹಾಯ ಏನಂದ್ರೆ ಕಾರ್ಮಿಕರಲ್ಲಿ